ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಹಿರಿಯ ಕನ್ನಡ ಹೋರಾಟಗಾರ ಅಡೂರು ಉಮೇಶ್ ನಾಯ್ಕ್ ಅವರಿಗೆ ಅಭಿಮಾನಿಗಳಿಂದ ನಡೆಯಿತು ಗೌರವದ ಸನ್ಮಾನ. 98ನೇ ವಯಸ್ಸಿನಲ್ಲೂ ಕನ್ನಡದ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಉಮೇಶ್ ಅಜ್ಜನ ಕನ್ನಡ ಪ್ರೇಮಕ್ಕೆ ಮನ್ನಣೆ. ಅವರ ನಿವಾಸದಲ್ಲಿ ನಡೆಯಿತು ಗೌರವಾರ್ಪಣೆ. ಮಕ್ಕಳಿಗೆ ಬೆತ್ತದಿಂದ ಹೊಡೆದರೆ ಮಾತ್ರ ಅವರು ಸರಿಯಾಗಿ ನಡೆದುಕೊಳ್ಳುತ್ತಾರೆ ಎಂಬುದು ಶಿಕ್ಷಕರ ತಪ್ಪು ಗ್ರಹಿಕೆ. ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ ಅಡ್ವೊಕೇಟ್ ಮನೋಜ್ ಕುಮಾರ್. ಕುಂಬಳೆಯಲ್ಲಿ 31 ಕೆಜಿ ಗಾಂಜಾ ವಶಪಡಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನಿಬ್ಬರ ಬಂಧನ. ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 4ಕ್ಕೆ ಏರಿಕೆ. ಚಾಲಕನ ನಿಯಂತ್ರಣ ತಪ್ಪಿ ಕುತ್ತಿಕೋಲ್ನಲ್ಲಿ ಮನೆಯ ಮೇಲೆಗೆ ಉರುಳಿದ ಲಾರಿ. ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯ. ತಪ್ಪಿದ ಭಾರೀ ದುರಂತ. ಸ್ವಚ್ಛತಾ ಕಾರ್ಮಿಕರಿಗೆ ತಾತ್ಕಾಲಿಕ ಪರಿಹಾರವಾಗಿ 2 ತಿಂಗಳ ವೇತನ ಲಭ್ಯ. 5 ತಿಂಗಳಿನಿಂದ ವೇತನ ಲಭಿಸದ ಸಂಕಷ್ಟದಲ್ಲಿದ್ದ ಕಾರ್ಮಿಕರಿಗೆ ಕೊಂಚ ನಿರಾಳ. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಚಲಿಕೆ ಪ್ರದೇಶದಲ್ಲಿ ಅಪಾಯಕಾರಿ ಈಜು ಪ್ರದರ್ಶನ. ಸ್ಥಳೀಯರ ಆರೋಪದಂತೆ ಘಟನಾ ಸ್ಥಳಕ್ಕೆ ಪೊಲೀಸರ ದಾಳಿ. ಮಕ್ಕಳ ಮೇಲೆ ನಿಗಾ ಇಡುವಂತೆ ಪೊಲೀಸರಿಂದ ಎಚ್ಚರಿಕೆ. ವಾರ್ತೆಗಳು ವಿವರವಾಗಿ. ಹಿರಿಯ ನ್ಯಾಯವಾದಿ, ಕನ್ನಡ ಹೋರಾಟಗಾರ, ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಮುಂದಾಳು ಅಡೂರು ಉಮೇಶ್ ನಾಯ್ಕ್ ಅವರನ್ನು ಅವರ ಅಭಿಮಾನಿಗಳು ನಿವಾಸಕ್ಕೆ ತೆರಳಿ ಗೌರವಿಸಿ ಸನ್ಮಾನಿಸಿದರು. ಹಿರಿಯ ನ್ಯಾಯವಾದಿ ಹರಿದಾಸ ಹಾಗೂ ಸಂಘಟಕ ಮಹಾಬಲ ಶೆಟ್ಟಿ, ನಿವೃತ್ತ ಕಸ್ಟಮ್ಸ್ ಅಧಿಕಾರಿ ಶುಭೋದಯ ಕೂಡ್ಲು ಅವರ ನೇತೃತ್ವದಲ್ಲಿ ಗೌರವಾರ್ಪಣೆ ನಡೆಯಿತು. ಹಿರಿಯ ನ್ಯಾಯವಾದಿ, ಕನ್ನಡ ಹೋರಾಟಗಾರ, ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಮುಂದಾಳು ಅಡೂರು ಉಮೇಶ್ ನಾಯ್ಕ್ ಅವರನ್ನು ಅವರ ಅಭಿಮಾನಿಗಳು ಅವರ ನಿವಾಸಕ್ಕೆ ತೆರಳಿ ಗೌರವಿಸಿ ಸನ್ಮಾನಿಸಿದರು. ಹಿರಿಯ ನ್ಯಾಯವಾದಿ ಹರಿದಾಸ ಹಾಗೂ ಸಂಘಟಕ ಮಹಾಬಲ ಶೆಟ್ಟಿ, ನಿವೃತ್ತ ಕಸ್ಟಮ್ ಅಧಿಕಾರಿ ಶುಭೋದಯ ಕೂಡ್ಲು ಅವರ ನೇತೃತ್ವದಲ್ಲಿ ಗೌರವಾರ್ಪಣೆ ನಡೆಸಲಾಯಿತು. ಮುಖ್ಯ ಅತಿಥಿಯಾಗಿ ರಂಗ ಸಂಘಟಕ, ಚಲನಚಿತ್ರ ನಿರ್ದೇಶಕ ಕಾಸರಗೋಡು ಚಿನ್ನ ಅವರು ಮಾತನಾಡಿ, ಉಮೇಶ್ ನಾಯ್ಕ್ ಅವರು ತಮ್ಮ 98ನೇ ವರ್ಷದ ಪ್ರಾಯದಲ್ಲೂ ನೆನಪು ಶಕ್ತಿಯನ್ನು ಉಳಿಸಿಕೊಂಡು ಎಲ್ಲರನ್ನು ಗುರುತಿಸಿಕೊಳ್ಳುತ್ತಿರುವುದು ಅತ್ಯಂತ ಸಂತಸದ ವಿಷಯವೆಂದು ಹೇಳಿ, ಅವರ ಹೋರಾಟದ ಕೆಚ್ಚು ಇನ್ನೂ ಅವರಲ್ಲಿ ಉಳಿದುಕೊಂಡಿದೆ ಎಂದರು. ಅವರ ಜೀವಮಾನ ಸಾಧನೆಗಳ ಬಗೆಗೆ ವಿವರಣೆ ನೀಡಿದ ಕಾಸರಗೋಡು ಚಿನ್ನ ಅವರೊಂದಿಗಿನ ತನ್ನ ಒಡನಾಟವನ್ನು ನೆನಪಿಸಿಕೊಂಡರು. ಅವರನ್ನು ಗೌರವಿಸಲು ಮುತುವರ್ಜಿ ವಹಿಸಿದ ಶುಭೋದಯ ಕೂಡ್ಲು, ಮಹಾಬಲ ಶೆಟ್ಟಿ ಕೂಡ್ಲು ಅವರನ್ನು ಅಭಿನಂದಿಸಿದರು. ಜೀವನ ಮಲ್ಪುಣಗೊಂಡ ಚಿನ್ನ ಅಂತೇಳಿ ಹೇಳಿಕೊಂಡು ಅವರು ಎಲ್ಲ ಇರ್ತಾರೆ ಅಲ್ಲ, ಅದು ಹಾಗೆ ನಾವು ಜಗಡಿ ಎಡುತ್ತಿದ್ದ ಹಾಗಂತೇಳಿ ಅವರಿಗೆ ಶತ್ರುತ್ವ ಇರಬೇಕು. ಆ ಕ್ಷಣದಲ್ಲಿ ಬರುವ 1 ನಿಮಿಷದ ಸಿಟ್ಟು ಮಾತ್ರ ಅವರು ಉಮೇಶ್ ನಾಯ್ಕ್ ಯಾವತ್ತೂ ಕೂಡ ಅವರು 2ನೇ ನಿಮಿಷದಲ್ಲಿ ಆ ಮಾತನ್ನು ಕೂಡ ಮರೀತಾರೆ ಮತ್ತು ಅಷ್ಟೇ ಕೂತಿದ್ದಾರೆ. ಇಂಥ ಒಂದು ಶ್ರೇಷ್ಠ ವ್ಯಕ್ತಿತ್ವದ, ಶ್ರೇಷ್ಠ ಗುಣದ, ಶ್ರೇಷ್ಠ ನಾಯಕರಾಗಿ, ಶ್ರೇಷ್ಠ ನ್ಯಾಯವಾದಿಗಳಾಗಿ ನಮ್ಮೊಟ್ಟಿಗಿದ್ದಂಥ ತಂದೆ ಸನ್ಮಾನರಾದಂಥ ಅಡೂರು ಉಮೇಶ್ ನಾಯ್ಕರು ಅವರಿಗೆ ನಾನು 100 ವರ್ಷ ದೇವರು ಆಯುಷ್ಯ ಕೊಡಬೇಕು, ಹೀಗೆ ನಮ್ಮನ್ನು ಗುರುತಿಸುವಂಥ ಇದಾಗಬೇಕು. ನಾನು ಮಹಾಬಲ ಶೆಟ್ಟಿ ನಿಮ್ಮ ತಂಡದವರಿಗೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಆ್ಯಂಡ್ ನಿಮಗೆ ಬಹುಶಃ ಈ ಕಾರ್ಯಕ್ರಮ ಮಾಡಿದ್ರಿಂದ ನಿಮಗೆ ಒಂದು 100 ವರ್ಷ ಆಯುಷ್ಯ. ನ್ಯಾಯವಾದಿ ಮಹಾಬಲ ಶೆಟ್ಟಿ ಕೂಡ್ಲು, ಶುಭೋದಯ ಕೂಡ್ಲು, ಸುಬ್ಬಣ್ಣ ಶೆಟ್ಟಿ ಕುಚಿಕಾಡ್, ಕೊಲ್ಯ ರಮಾನಂದ ಸ್ವಾಮೀಜಿ ಸಮಿತಿ ಟ್ರಸ್ಟಿ ರಾಧಾಕೃಷ್ಣ ಶೆಟ್ಟಿ, ಮರ್ವಿನ್ ಡಿಸೋಜಾ, ಕಾಸರಗೋಡು ಚಿನ್ನ ಮುಂತಾದವರು ಉಮೇಶ್ ನಾಯ್ಕ್ ಅವರನ್ನು ಫಲ ಪುಷ್ಪಗಳನ್ನಿತ್ತು ಶಾಲು ಹೊದಿಸಿ ಪೇಟ ತೊಡಿಸಿ ಗೌರವಿಸಿದರು. ಅವರ ಕುಟುಂಬದ ಸದಸ್ಯರಾದ ಪುತ್ರ ನಿವೃತ್ತ ಬ್ಯಾಂಕ್ ಪ್ರಬಂಧಕ ಅಶೋಕ್ ನಾಯ್ಕ್, ಪುತ್ರಿ ಜ್ಯೋತಿ ವಿ ನಾಯ್ಕ್, ಅಳಿಯ ವಿಜಯ್ ಕುಮಾರ್ ನಾಯ್ಕ್, ಸೊಸೆ ನಿವೃತ್ತ ಕೇರಳ ಬ್ಯಾಂಕಿನ ಉನ್ನತ ಅಧಿಕಾರಿಣಿಯಾಗಿದ್ದ ಶಕಿಲಾ ಎ ನಾಯ್ಕ್, ಮೊಮ್ಮಗಳು ಡಾಕ್ಟರ್ ರಕ್ಷಾ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಹಿರಿಯ ಪತ್ರಕರ್ತ, ರಂಗನಟ ಸುಬ್ಬಣ್ಣ ಶೆಟ್ಟಿ ಕುಚಿಕಾಡ್ ಕಾರ್ಯಕ್ರಮ ನಿರೂಪಿಸಿದರು. ಅಶೋಕ್ ನಾಯ್ಕ್ ಅವರು ತಮ್ಮ ನಿವಾಸಕ್ಕೆ ಆಗಮಿಸಿ ತಮ್ಮ ತಂದೆಯವರನ್ನು ಗೌರವಿಸಿದ್ದಕ್ಕೆ ಅವರ ಅಭಿಮಾನಿ ಬಳಗದವರನ್ನು ಹಾರ್ದಿಕವಾಗಿ ಕೃತಜ್ಞತೆ ಸಲ್ಲಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಕ್ಕಳಿಗೆ ಬೆತ್ತದಿಂದ ಹೊಡೆದರೆ ಮಾತ್ರ ಅವರು ಸರಿಯಾಗಿ ನಡೆದುಕೊಳ್ಳುತ್ತಾರೆ ಎಂದು ಶಿಕ್ಷಕರ ಒಂದು ವರ್ಗ ನಂಬುತ್ತದೆ. ಆದರೆ ಅದು ತಪ್ಪು. ಅದನ್ನು ಸರಿಪಡಿಸಬೇಕಾಗಿದೆ ಎಂದು ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ ಅಡ್ವೊಕೇಟ್ ಮನೋಜ್ ಕುಮಾರ್ ಹೇಳಿದರು. ಕೆಟಿ ಜಲೀಲ್ ವಿಷಯದಲ್ಲಿ ಪ್ರಕರಣ ದಾಖಲಾಗಿರುವುದು ಸಹಜ ಎಂದು ಅವರು കാസർഗോഡിನಲ್ಲಿ ತಿಳಿಸಿದರು. തല്ലി ശരിയാക്കുക എന്ന് പറയുന്നത് അതൊരു ആ ഒരു ശിക്ഷാരീതി ആണ് എല്ലാത്തിനും പരിഹാരം എന്ന ധാരണയും യഥാർത്ഥത്തിൽ അങ്ങനെയല്ല. അധ്യാപകർ നിർവഹിക്കേണ്ട, അവര് സോഷ്യൽ എഞ്ചിനീയറിംഗ് നിർവഹിക്കേണ്ട ഉത്തരവാദിത്തത്തെ കുറിച്ച് അവർക്ക് ബോധ്യമില്ലാത്തത് കൊണ്ടും അതിൽ പരാജയപ്പെടുന്നത് കൊണ്ടുമാണ് ഈ വടി എടുക്കാൻ അവർ നിർബന്ധിതരാകും. കുട്ടികളെ സ്നേഹത്തോടെ ചേർത്ത് നിർത്തി അവരെ ശരിയായ ദിശയിലേക്ക് നയിക്കാനുള്ള
അധ്യാപക പരിശീലനം അവർക്ക് ലഭ്യമാവുന്നുണ്ട്. അത് മറ്റൊരു കോഴ്സിനും പിന്നെ സൈക്കോളജി പഠിക്കണ്ട, അധ്യാപകരെ പഠിക്കേണ്ടുള്ളൂ. അത് എന്തിനാണ് BEdന്റെ കൂടെ എന്തിനാണ് പഠിക്കുന്നതെന്ന് തിരിച്ചറിയാത്ത കുറച്ചു പേരെങ്കിലും അതിനകത്തുണ്ട്. അവരാണ് ഈ വടിയുമായി മുന്നോട്ട് പോകുന്നത്. അല്ല, അത് കമ്മീഷന്റെ സ്വാഭാവികമായ നടപടിക്രമം മാത്രമാണ്. ഒരു വിഷയം നമ്മുടെ ശ്രദ്ധയിൽപ്പെട്ട് കഴിഞ്ഞാൽ ആ കാര്യത്തിൽ എന്താണ് വിശദീകരണമെന്നും അതിന്റെ കൺസേൺഡ് ഓഫീസർ, ജില്ലാ ചൈൽഡ് പ്രൊട്ടക്ഷൻ ഓഫീസറോട് റിപ്പോർട്ട് സമർപ്പിക്കാനാണ് കമ്മീഷൻ പറഞ്ഞിരിക്കുന്നത്. അത് കമ്മീഷന്റെ സ്വാഭാവികമായ നടപടിക്രമങ്ങളാണ്. എവിടെയെങ്കിലും ഒരു ഇഷ്യൂസ് കമ്മീഷന്റെ ശ്രദ്ധയിൽപ്പെട്ട് കഴിഞ്ഞാൽ അതിൽ റിപ്പോർട്ട് സമർപ്പിക്കുക. ആ റിപ്പോർട്ടിന്റെ അടിസ്ഥാനമാക്കി തുടർ നടപടികൾ സ്വീകരിക്കണമോ വേണ്ടിയോ എന്ന് പിന്നീട് തീരുമാനിക്കുമല്ലോ. ಕುಂಬಳೆಯಲ್ಲಿ 31 ಕೆಜಿ ಗಾಂಜಾ ವಶಪಡಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನಿಬ್ಬರನ್ನು ಬಂಧಿಸಲಾಗಿದೆ. ಆರೋಪಿಗಳು ಕಾഞ്ഞങ്ങാട് ಹಾಗೂ ಬಂಗಲಂ ನಿವಾಸಿಗಳೆಂದು ಗುರುತಿಸಲಾಗಿದೆ. ಕಾರಿನಲ್ಲಿ ಕಳ್ಳಸಾಗಣೆ ಮಾಡುತ್ತಿದ್ದ 31 ಕೆಜಿ ಗಾಂಜಾ ವಶಪಡಿಸಿಕೊಂಡ ಪ್ರಕರಣದಲ್ಲಿ ಇನ್ನೂ ಇಬ್ಬರನ್ನು ಬಂಧಿಸಲಾಗಿದೆ. ಕುಂಬ್ಳೆ ಪೊಲೀಸ್ ಇನ್ಸ್ಪೆಕ್ಟರ್ ಬೈಜು ಕೆ ಜೋಸ್ ನೇತೃತ್ವದಲ್ಲಿ ಕಾഞ്ഞങ്ങാട് ಅತಿನ್ಯಾಲ್ ತೆಕ್ಕೇಪುರದ TM ಶಮೀರ್, ನೀಲೇಶ್ವರ ಬಂಗಲ ಸಂಚೂರಿ ಹೌಸಿನ T ಸಂಸೀರ್ ಎಂಬುವರನ್ನು ಬಂಧಿಸಲಾಗಿದೆ. ಪ್ರಮುಖ ಆರೋಪಿಗಳಾದ ಬೇಕಲ್ ಪಳ್ಳಿಕರ ಬಿಲಲ್ ನಗರದ ಕಬೀರ್ ಎಂಬ ಲಾಲಾ ಕಬೀರ್, ಕಾഞ്ഞങ്ങാട് ಕೋವೆಲ್ ಅವಿಕ್ಕರದ ಸಾಜ್ನಾ ಮನ್ಸಿಲ್ನ ಮೊಹಮ್ಮದ್ ಮಿರ್ಷಾನ್ ಎಂಬುವರನ್ನು ಈ ಮೊದಲೇ ಬಂಧಿಸಲಾಗಿತ್ತು. ಜುಲೈ 4ರಂದು ಬೆಳಿಗ್ಗೆ ಆರಿಕಾಡಿಯ ಟೋಲ್ ಪ್ಲಾಜಾ ಬಳಿ ಕಾರಿನಲ್ಲಿ ಕಳ್ಳಸಾಗಣೆ ಮಾಡುತ್ತಿದ್ದ ವೇಳೆಯಲ್ಲಿ ಇಬ್ಬರನ್ನು ಬಂಧಿಸಲಾಗಿತ್ತು. ಬಂಧನದಲ್ಲಿರುವ ಆರೋಪಿಗಳನ್ನು ಪ್ರಶ್ನಿಸಿದಾಗ ಇತರ ಆರೋಪಿಗಳ ಬಗ್ಗೆ ಮಾಹಿತಿ ಬೆಳಕಿಗೆ ಬಂದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕುಂಬಳೆ. ಕುತ್ತಿಕೋಲ್ನಲ್ಲಿ ಲಾರಿ ಪಲ್ಟಿಯಾದ ಸಿಸಿಟಿವಿ ದೃಶ್ಯಾವಳಿಗಳು ಲಭಿಸಿವೆ. ನಿನ್ನೆ ಸಂಜೆ ಅಡಿಕೆ ಸಾಗಿಸುತ್ತಿದ್ದ ಲಾರಿಯೊಂದು ಕಲಕ್ಕರ ಇಳಿಜಾರಿನಲ್ಲಿ ಮನೆಯೊಂದರ ಮೇಲೆ ಉರುಳಿದೆ. ಅಪಘಾತದಲ್ಲಿ ಇಬ್ಬರು ಗಾಯಗೊಂಡಿದ್ದಾರೆ. ಅದೃಷ್ಟವಶಾತ್ ಮನೆಯ ಕುಟುಂಬ ಸದಸ್ಯರಿಗೆ ಯಾವುದೇ ಅಪಾಯ ಸಂಭವಿಸಿಲ್ಲ. ಕುತ್ತಿಕೋಲ್ ಚುಲ್ಲಿಕರ ರಸ್ತೆಯ ಕಲಕ್ಕರ ತಿರುವಿನಲ್ಲಿ ಲಾರಿ ಮನೆಯ ಮೇಲೆ ಉರುಳಿ ಬಿದ್ದ ಪರಿಣಾಮ ಈ ಅಪಘಾತ ಸಂಭವಿಸಿದೆ. ಅಪಘಾತದ ಸಿಸಿಟಿವಿ ದೃಶ್ಯಾವಳಿಗಳು ಬಿಡುಗಡೆಯಾಗಿವೆ. ಕುತ್ತಿಕೋಲ್ ಭಾಗದಿಂದ ತ್ರಿಶೂರಿಗೆ ಅಡಿಕೆ ಸಾಗಿಸುತ್ತಿದ್ದ ಸರಕು ಲಾರಿ ಇಳಿಜಾರಿನಲ್ಲಿ ಇಳಿಯುವಾಗ ತಿರುವಿನಲ್ಲಿ ನಾರಾಯಣನ್ ಅವರ ಮನೆಯ ಮೇಲೆ ಉರುಳಿ ಬಿದ್ದಿದೆ. ಅಪಘಾತದಲ್ಲಿ ಇಬ್ಬರು ಗಾಯಗೊಂಡಿದ್ದಾರೆ. ಕುಟುಂಬ ಸದಸ್ಯರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಹಲವು ಇಳಿಜಾರು ಹಾಗೂ ತಿರುವುಗಳನ್ನು ಹೊಂದಿರುವ ಈ ಸ್ಥಳದಲ್ಲಿ ಅಪಘಾತಗಳು ಸಾಮಾನ್ಯ ಎಂದು ಸ್ಥಳೀಯರು ಹೇಳುತ್ತಾರೆ. ಹಿಂದೆ ಅಪಘಾತಗಳಲ್ಲಿ ಸಾವುಗಳು ಸಂಭವಿಸಿವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬೇಕಲ್ಕೋಟೆ ಸೇರಿದಂತೆ ಪ್ರವಾಸಿ ತಾಣಗಳಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ತಾತ್ಕಾಲಿಕ ಪರಿಹಾರವಾಗಿ 2 ತಿಂಗಳ ವೇತನ ನೀಡಲಾಗಿದೆ. 5 ತಿಂಗಳಿನಿಂದ ವೇತನ ಲಭಿಸದ ಕಾರಣ ಕಾರ್ಮಿಕರು ಸಂಕಷ್ಟದಲ್ಲಿದ್ದರು. ಈ ಬಗ್ಗೆ ಕಳೆದ ದಿನ KCN ನ್ಯೂಸ್ನಲ್ಲಿ ವರದಿ ಮಾಡಲಾಗಿತ್ತು. ಅದರ ಬಳಿಕ ಅಧಿಕಾರಿಗಳು ಈ ಕ್ರಮ ಕೈಗೊಂಡಿದ್ದಾರೆ. 2016ರಲ್ಲಿ ಜಿಲ್ಲಾ ಪ್ರವಾಸೋದ್ಯಮ ಪ್ರಚಾರ ಮಂಡಳಿಯು ಕಾಸರಗೋಡು ಜಿಲ್ಲೆಯ ವಿವಿಧ ಪ್ರವಾಸೋದ್ಯಮ ಕೇಂದ್ರಗಳಲ್ಲಿ ಪರಿಸರ ಶುಚಿಗೊಳಿಸುವ ಯೋಜನೆಯ ಭಾಗವಾಗಿ ಕುಟುಂಬಶ್ರೀಯಿಂದ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಕಾರ್ಮಿಕರನ್ನು ನೇಮಿಸಿತು. ಈ ರೀತಿ ನೇಮಕಗೊಂಡ 21 ಮಹಿಳಾ ಉದ್ಯೋಗಿಗಳ ವೇತನವನ್ನು 5 ತಿಂಗಳಿನಿಂದ ಪಾವತಿಸಲಾಗಿಲ್ಲ. ಕಡಿಮೆ ವೇತನಕ್ಕೆ ಕೆಲಸ ಮಾಡುವ ಈ ಕಾರ್ಮಿಕರ 5 ತಿಂಗಳಿನಿಂದ ವೇತನ ಮೊಟಕುಗೊಂಡಿದ್ದು ಅವರ ಜೀವನವನ್ನು ಗಂಭೀರ ಬಿಕ್ಕಟ್ಟಿಗೆ ಸಿಲುಕಿಸಿದೆ. ಇದು ಸಂಬಂಧಿಸಿ ಸುದ್ದಿ ವರದಿಯಾಗಿದೆ. ಇದರ ಬಳಿಕ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ತಕ್ಷಣವೇ ಮೊದಲ ಕಂತಾಗಿ ಅವರಿಗೆ 2 ತಿಂಗಳ ವೇತನವನ್ನು ಮಂಜೂರು ಮಾಡಿತು. ಉಳಿದ ಬಾಕಿ ಹಣವನ್ನು ಓಣಂ ಮೊದಲು ವಿತರಿಸಲಾಗುವುದು ಎಂದು DTPC ಅಧಿಕೃತರು ಖಚಿತಪಡಿಸಿದ್ದಾರೆ. ಸ್ಥಳೀಯ ಉದ್ಯೋಗ ಪರಿಗಣನೆಗಳನ್ನು ಸೇರಿಸುವ ಮೂಲಕ ನೌಕರರನ್ನು ಸ್ವಚ್ಛತಾ ಕಾರ್ಯಕ್ಕೆ ನೇಮಿಸಲಾಯಿತು. ಜಿಲ್ಲೆಯ ಬೇಕಲ್ಕೋಟೆಯ ಸುತ್ತಮುತ್ತಲಿನ ಪ್ರದೇಶಗಳು, ಪಲ್ಲಿಕರ ಬೀಚ್, ಚಂದ್ರಗಿರಿ ಕೋಟೆ ಮುಂತಾದ ವಿವಿಧ ಸ್ಥಳಗಳಲ್ಲಿ ಅವರ ಶುಚಿಗೊಳಿಸುವ ಚಟುವಟಿಕೆಗಳು ನಡೆಯುತ್ತದೆ. ಅಜೈವಿಕ ತ್ಯಾಜ್ಯ ಹಾಗೂ ಪ್ಲಾಸ್ಟಿಕ್ಗಳನ್ನು ಸಂಗ್ರಹಿಸಿ ಪ್ರದೇಶವನ್ನು ಸ್ವಚ್ಛಗೊಳಿಸುವುದು ಅವರ ಕೆಲಸ. 20 ವರ್ಷಗಳಿಂದ ಪಡೆಯುತ್ತಿರುವ ಅಲ್ಪ ವೇತನವನ್ನು ಹೆಚ್ಚಿಸುವಂತೆಯೂ ಸ್ವಚ್ಛತಾ ಕಾರ್ಮಿಕರು ಒತ್ತಾಯಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಳೆಗಾಲದ ಆಗಮನದೊಂದಿಗೆ ಜಲಾಶಯಗಳು, ಕೆರೆಗಳು ತುಂಬಿ ತುಳುಕುತ್ತಿದ್ದು, ಇದು ಮಕ್ಕಳ ಪಾಲಿಗೆ ಜಲಕ್ರೀಡೆಯ ಮೋಜಿನ ತಾಣವಾಗಿದ್ದರೆ ಪೋಷಕರಿಗೆ ಮಾತ್ರ ಜೀವ ಕೈಯಲ್ಲಿ ಹಿಡಿದು ಕೂರುವ ಆತಂಕದ ದಿನಗಳಾಗಿವೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಚಲಿಕೆ, ಇಡಿಯ, ಪಾಪಿಲ ಹಾಗೂ ಗೋವಿಂದಪೈ ಡ್ಯಾಂ ಪ್ರದೇಶಗಳಲ್ಲಿ ಅಪಾಯಕಾರಿ ರೀತಿಯಲ್ಲಿ ಈಜು ಪ್ರದರ್ಶನ ನಡೆಯುತ್ತಿದ್ದು ಸ್ಥಳೀಯರಲ್ಲಿ ಭೀತಿ ಮೂಡಿಸಿದೆ.
ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಪೋಷಕರಿಗೆ ಸುಳಿವನ್ನು ನೀಡದೆ ಮಕ್ಕಳು ಗುಂಪು ಗುಂಪಾಗಿ ಈ ಕೆರೆಗಳ ಬಳಿಗೆ ತೆರಳುತ್ತಿದ್ದಾರೆ. ಅತಿ ಎತ್ತರದ ಸ್ಥಳಗಳಿಂದ ನೀರಿಗೆ ಜಿಗಿಯುವುದು ಮತ್ತು ಪರಸ್ಪರ ಪೈಪೋಟಿಗಿಳಿದು ಈಜು ಪ್ರದರ್ಶನ ನೀಡುವುದು ದಿನನಿತ್ಯದ ದೃಶ್ಯವಾಗಿದೆ. ಕೇವಲ ಸ್ಥಳೀಯರು ಮಾತ್ರವಲ್ಲದೆ ದೂರದ ಊರುಗಳಿಂದಲೂ ಯುವಕರು ಇಲ್ಲಿಗೆ ಆಗಮಿಸುತ್ತಿರುವುದು ಪರಿಸ್ಥಿತಿಯನ್ನು ಇನ್ನಷ್ಟು ಗಂಭೀರಗೊಳಿಸಿದೆ. ಈಜಿನ ಮೋಜಿನ ಜೊತೆಗೆ ಇಂತಹ ನಿರ್ಜನ ಹಾಗೂ ಅಪಾಯಕಾರಿ ತಾಣಗಳಲ್ಲಿ ಮಾದಕ ದಂಧೆಯಂತಹ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆ ಎಂಬ ಗಂಭೀರ ಆರೋಪಗಳು ಸ್ಥಳೀಯರಿಂದ ಕೇಳಿಬರುತ್ತಿದೆ. ಇದು ಕೇವಲ ಪ್ರಾಣಾಪಾಯವಷ್ಟೇ ಅಲ್ಲದೆ ಸಾಮಾಜಿಕ ಪಿಡುಗಿಗೂ ಇಂಬು ನೀಡುತ್ತಿದೆ ಎಂಬ ಆತಂಕ ವ್ಯಕ್ತವಾಗಿದೆ. ಈ ಪ್ರದೇಶದಲ್ಲಿ ಈಜುವುದನ್ನು ನಿಷೇಧಿಸಿ ಪೊಲೀಸ್ ಇಲಾಖೆ ಈಗಾಗಲೇ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಆದಾಗ್ಯೂ ನಿಯಮಗಳನ್ನು ಗಾಳಿಗೆ ತೂರಿ ಈಜಲು ಬರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಮಂಜೇಶ್ವರ ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ಬಾಚಲಿಕೆ ಕೆರೆಗೆ ದಾಳಿ ನಡೆಸಿ ಅಪಾಯಕಾರಿ ಕೃತ್ಯದಲ್ಲಿ ತೊಡಗಿದ್ದ ಕೆಲವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಲೀಸರ ಕಠಿಣ ಕ್ರಮದ ಹೊರತಾಗಿಯೂ ಪೋಷಕರು ತಮ್ಮ ಮಕ್ಕಳ ಚಟುವಟಿಕೆಗಳ ಮೇಲೆ ನಿಗಾ ಇಡುವುದು ಅತ್ಯಗತ್ಯ. ಮುಂದಾಗುವ ಅನಾಹುತಗಳನ್ನು ತಪ್ಪಿಸಲು ಸಾರ್ವಜನಿಕರು ಹಾಗೂ ಪೋಷಕರು ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗಿದೆ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮಂಜೇಶ್ವರ ಕೋಡ್ಲಮುಗರು ಶ್ರೀವಾಣಿ ವಿಜಯ ಪ್ರೌಢಶಾಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ನಡೆದ ಕಾರ್ಯಕ್ರಮದಲ್ಲಿ +2 ಹಾಗೂ SSLC ಪರೀಕ್ಷೆಯಲ್ಲಿ ಉನ್ನತ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಕಾಸರಗೋಡು ಲೋಕಸಭಾ ಕ್ಷೇತ್ರದ ಸಂಸದ ರಾಜಮೋಹನ್ ಉಣ್ಣಿತಾನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಂಜೇಶ್ವರ ಕೋಡ್ಲಮುಗರು ಶ್ರೀ ವಾಣಿವಿಜಯ ಪ್ರೌಢ ಶಾಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ನಡೆದ ಕಾರ್ಯಕ್ರಮದಲ್ಲಿ +2 ಹಾಗೂ SSLC ಪರೀಕ್ಷೆಯಲ್ಲಿ ಉನ್ನತ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಜಿಲ್ಲಾ ಪಂಚಾಯತ್ ಸದಸ್ಯ ಹರ್ಷದ್ ವರ್ಕಾಡಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕ AKM ಅಶ್ರಫ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಬಹಳ ಸಂಭ್ರಮದಿಂದ ನಡೀತಾ ಇದೆ. ನೂರಾರು ವರ್ಷಗಳ ಇತಿಹಾಸವಿರುವ ವಾಣಿವಿಜಯ ಶಾಲೆಯಲ್ಲಿ ಹರ್ಷದ್ ವರ್ಕಾಡಿಯವರ ಡಿವಿಷನ್ನಲ್ಲಿ ಈ ವರ್ಷದ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕವನ್ನು ಪಡೆದ ವಿದ್ಯಾರ್ಥಿಗಳಿಗೂ +2 ಅಲ್ಲಿ ಅತ್ಯುತ್ತಮ ಮುಂಚೂಣಿ ವಿದ್ಯಾರ್ಥಿಗಳಿಗೂ ಚಿನ್ನದ ಪದಕವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಸಂಭ್ರಮದಿಂದ ಹರ್ಷದ್ ವರ್ಕಾಡಿಯವರು ಹಮ್ಮಿಕೊಂಡಿದ್ದಾರೆ. ಸಾಧಾರಣವಾಗಿ ನಾವೆಲ್ಲರೂ ನನ್ನ ರಾಜಕೀಯ ಜೀವನದಲ್ಲಿ ಕಳೆದ 5 ವರ್ಷಗಳಲ್ಲಿ ಕೂಡ ಎಷ್ಟೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಹರ್ಷದ್ ವರ್ಕಾಡಿ ಅವರು ಒಂದು ಕಾರ್ಯಕ್ರಮ ಮಾಡುವಾಗ ಅದಕ್ಕೊಂದು ಹರ್ಷದ್ ಟಚ್ ಇದ್ದೇ ಇರುತ್ತೆ. ಅವರ ಆಮಂತ್ರಣ ಪತ್ರಿಕೆಯಲ್ಲಿ ಅದು ಕಾಣ್ತದೆ, ಎಲ್ಲದರಲ್ಲೂ ಅದು ಕಾಣಲೇಬೇಕು. ಪ್ರತ್ಯೇಕವಾಗಿ ಅವರವರ ಕವಿಗಳು ಪತ್ರಕರ್ತರು ಆಗಿದ್ದಾರೆ. ಇಲ್ಲೂ ಕೂಡ ಈ ಒಂದು ಎಕ್ಸಲೆನ್ಸ್ ಅವಾರ್ಡ್ ಅಂತ ಹೇಳುವಾಗ ಅವರು ಚಿನ್ನದಿಂದ ಕೂಡಿದ ಮೆಡಲ್ ಅನ್ನು ನೀಡಿದ್ದಾರೆ ಅಂತೇಳಿ ನಿಜಕ್ಕೂ ನನ್ನ ಈ ಒಂದು ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಪ್ರಪ್ರಥಮ ಕಾರ್ಯಕ್ರಮ ಎಂಬುದನ್ನು ನನಗೆ ಹೇಳ್ಬೋದು. ಶೈಕ್ಷಣಿಕವಾಗಿ ನಮ್ಮ ಈ ಪ್ರದೇಶವನ್ನು ನಾವು ಸಾಧಾರಣವಾಗಿ ಹೇಳುವಾಗ ಬರೆಯುವಾಗ ಈಗಲೂ ಹಿಂದುಳುವಿಕೆ ಕಥೆಗಳನ್ನು ನಾವು ಹೇಳ್ತಾ ಇರ್ತೇವೆ. ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕಾಸರಗೋಡು ಲೋಕಸಭಾ ಕ್ಷೇತ್ರದ ಸಂಸದ ರಾಜಮೋಹನ್ ಉಣ್ಣಿತಾನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕಳೆದ ಪರೀಕ್ಷೆಯಲ್ಲಿ ಎಲ್ಲ ವಿಷಯದಲ್ಲಿ A+ ಪಡೆದ +2 ಹಾಗೂ SSLC ವಿದ್ಯಾರ್ಥಿಗಳನ್ನು ಪ್ರಶಸ್ತಿಗಳನ್ನು ನೀಡಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಾಬು ಅಬ್ರಹಂ, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ UK ಸೈಫುಲ್ಲಾ ತಂಗಳ್, ಜಿಲ್ಲಾ ಪಂಚಾಯತ್ ಸದಸ್ಯ ಆಸೀಸ್ ಕಳತೂರ್, ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಮರ್ ಬೋರ್ಕಳ, ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಶೀರ್ ಕನಿಲಾ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳಾದ ಕಮಲಾಕ್ಷಿ ಕೆ, ಸಮೀನಾ ಅಶ್ರಫ್, ಉಷಾ ಪುಂಜಾ, ಪುರುಷೋತ್ತಮ ಅರಿಬೈಲು, ಗೋಪಾಲಕೃಷ್ಣ ಪಜ್ವಾ ಮುಂತಾದವರು ಉಪಸ್ಥಿತರಿದ್ದರು. ಶಾಲೆಯ ಪ್ರಾಂಶುಪಾಲರಾದ ವಿಜಯ್ ಕುಮಾರ್ ಹಾಗೂ ಮುಖ್ಯೋಪಾಧ್ಯಾಯಿನಿ ಕೃಷ್ಣವೇಣಿ ಅವರು ಸಮಾರಂಭದ ಯಶಸ್ವಿಗೆ ಮಾರ್ಗದರ್ಶನ ನೀಡಿದರು. ವರ್ಕಾಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ಶಾಲಾ PTA ಅಧ್ಯಕ್ಷ ಅಬ್ದುಲ್ ಮಜೀದ್ BA ಧನ್ಯವಾದವಿತ್ತರು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಹೊಸಬೆಟ್ಟು ಸರ್ಕಾರಿ LP ಶಾಲೆಯಲ್ಲಿ PTA ಸಾಮಾನ್ಯ ಸಭೆ ಹಾಗೂ ಮಾದಕ ವಸ್ತು ಸೇವನೆಯ ವಿರುದ್ಧ ಜಾಗೃತಿ ಉಪನ್ಯಾಸ ನಡೆಯಿತು. ಪಂಚಾಯತ್ ಶಿಕ್ಷಣ ಹಾಗೂ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ KMK ಅಬ್ದುಲ್ ರಹಮಾನ್ ಹಾಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪಂಚಾಯತ್ ಶಿಕ್ಷಣ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ KMK ಅಬ್ದುಲ್ ರಹಮಾನ್ ಹಾಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು.
ಪಿಟಿಎ ಅಧ್ಯಕ್ಷ ಮೊಯ್ದೀನ್ ಕುಂಞಿ ಅಧ್ಯಕ್ಷತೆ ವಹಿಸಿದ್ದರು. ಮಂಜೇಶ್ವರ ಹಿರಿಯ ನಾಗರಿಕ ಪೊಲೀಸ್ ಅಧಿಕಾರಿ ಮಧು ತರಗತಿಯ ನೇತೃತ್ವ ವಹಿಸಿದ್ದರು. ವಾರ್ಡ್ ಸದಸ್ಯೆ ಹರಿನಾಕ್ಷಿ ಹಾಗೂ ಪಿಟಿಎ ಉಪಾಧ್ಯಕ್ಷ ಬಶೀರ್ ಸ್ವಾಗತಿಸಿದರು. ಮುಖ್ಯೋಪಾಧ್ಯಾಯಿನಿ ಸವಿತಾ ಟೀಚರ್ ಭಾಗವಹಿಸುವವರನ್ನು ಸ್ವಾಗತಿಸಿದರು. ಸಿಬ್ಬಂದಿ ಕಾರ್ಯದರ್ಶಿ ಇಬ್ರಾಹಿಂ ಕರೀಂ ಉಪ್ಪಳ ಪ್ರಸ್ತಾವನೆ ಸಲ್ಲಿಸಿದರು. ಮುರಳೀಧರನ್ ಕೆಪಿ ವಾರ್ಷಿಕ ವರದಿ ಮಂಡಿಸಿದರು. ಶಿಕ್ಷಕಿಯರಾದ ಗೋಕುಲಾಬಾಯಿ, ತಾಹಿರಾ ಬಿ, ಸುನೀತಾ, ರಮಿತಾ, ಲಿಪಿನಾ ಉಪಸ್ಥಿತರಿದ್ದರು. ಎಸ್ಆರ್ಜಿ ಸಂಚಾಲಕಿ ಹಾಜಿರಾ ಧನ್ಯವಾದವಿತ್ತರು. ಬಳಿಕ 2026-27ನೇ ಸಾಲಿನ ನೂತನ ಪಿಟಿಎ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾದ ಮೊಯ್ದೀನ್ ಕುಂಞಿ, ಉಪಾಧ್ಯಕ್ಷರು ಬಶೀರ್, ಮಾತೃ ಪಿಟಿಎ ಅಧ್ಯಕ್ಷರು ಅಸ್ಮಿನಾ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಚೆಮ್ಮನಾಡ್ ಜಮಾತ್ ಹೈಯರ್ ಸೆಕೆಂಡರಿ ಶಾಲೆಯು ಕೆಎಸ್ಆರ್ಟಿಸಿ ಬಸ್ಗೆ ಭವ್ಯ ಸ್ವಾಗತ ನೀಡಿತು. ಶಾಲೆಯ ಬಳಿ ಕೆಎಸ್ಆರ್ಟಿಸಿ ಬಸ್ಗೆ ಸೀಮಿತ ನಿಲುಗಡೆ ನೀಡುವುದರ ಭಾಗವಾಗಿ ಭವ್ಯ ಸ್ವಾಗತ ಹಾಗೂ ಸಿಹಿ ತಿಂಡಿಗಳ ವಿತರಣೆಯನ್ನು ಆಯೋಜಿಸಲಾಯಿತು. ದೀರ್ಘಕಾಲದ ವಿದ್ಯಾರ್ಥಿಗಳ ಪ್ರಯಾಣ ಸಮಸ್ಯೆಯನ್ನು ಪರಿಹರಿಸುವ ಸಲುವಾಗಿ ಚೆಮ್ಮನಾಡ್ ಜಮಾಅತ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಸಿಗೆ ಲಿಮಿಟೆಡ್ ಸ್ಟಾಪ್ ಅನುಮತಿಸಿದ ಭಾಗವಾಗಿ ಭವ್ಯವಾದ ಸ್ವಾಗತವನ್ನು ನೀಡಲಾಯಿತು. ಜೊತೆಗೆ ಸಿಹಿ ತಿಂಡಿ ವಿತರಣೆ ನಡೆಸಲಾಯಿತು. ವಿದ್ಯಾರ್ಥಿಗಳಿಗೆ ಸ್ಥಳೀಯರಿಗೆ ಪ್ರಯೋಜನಕರವಾದ ಈ ಕ್ರಮದಿಂದಾಗಿ ಸಂತೋಷ ವ್ಯಕ್ತಪಡಿಸಲು ಸ್ಕೂಲ್ ಮ್ಯಾನೇಜರ್ ಮಾಜಿ ಸಚಿವರಾದ ಸಿಟಿ ಅಹಮದ್ ಅಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. പുതിയ ഗവൺമെൻറ് അധികാരത്തിൽ വന്നതിന് ശേഷം ഈ ഗവൺമെൻറ്റിലെ ഗതാഗത വകുപ്പ് മന്ത്രി ശ്രീ CP ജോൺ അദ്ദേഹത്തെ ഹയർ സെക്കൻഡറി സ്കൂളിൻ്റെ മാനേജ്മെൻറ്റ് കമ്മിറ്റി അംഗങ്ങളായ ജമാഅത്ത് സെക്രട്ടറി നമ്മുടെ ബദ്രുൽ മുനീർ സാഹിബ്, അതുപോലെ തന്നെ നമ്മുടെ അമീർ പാലൂത്ത്, ഞങ്ങൾ നേരിട്ട് അദ്ദേഹത്തിൻ്റെ ഓഫീസിൽ ചെന്ന് ഈ ആവശ്യം ഉന്നയിച്ചുകൊണ്ട് കത്ത് നൽകുകയും അദ്ദേഹം അത് ഏറ്റവും നല്ല സന്തോഷത്തോടു കൂടി സ്വീകരിച്ചുകൊണ്ട് അവിടെ വെച്ച് തന്നെ കേരള റോഡ് ട്രാൻസ്പോർട്ട് കോർപ്പറേഷൻ MDക്ക് നിർദ്ദേശം നൽകുകയും ഇന്ന് തന്നെ വൈകുന്നേരത്തിന് മുമ്പ് ഇതിൻ്റെ ഷോപ്പ് അനുവദിച്ചുള്ള ഉത്തരവിൻ്റെ വിവരം ഞങ്ങളെ അറിയിക്കണമെന്ന് അദ്ദേഹത്തോട് ആവശ്യപ്പെടുകയും അതനുസരിച്ച് തന്നെ വൈകുന്നേരത്തിന് മുമ്പായി ഇത് സംബന്ധിച്ചുള്ള ഉത്തരവിറക്കി ഞങ്ങളെ അറിയിക്കുകയും അതുപോലെ വളരെ സന്തോഷത്തോടു കൂടി ബഹുമാന്യനായ ശ്രീ CP ജോൺ വളരെ സന്തോഷത്തോടു കൂടി നമ്മുടെ സ്കൂളിനോട് കാണിച്ച ആ നല്ല സമീപനത്തിന് 1000 നന്ദി അദ്ദേഹത്തോട് മാനേജ്മെൻറ്റ് കമ്മിറ്റിയുടെയും സ്കൂൾ കമ്മിറ്റിയുടെയും എല്ലാം പേരിൽ നേർന്നുകൊണ്ട് ಈ ಸಂದರ್ಭದಲ್ಲಿ ಸಂಚರಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಸಿನ ಚಾಲಕರಿಗೆ, ನಿರ್ವಾಹಕರಿಗೆ ಹಾಗೂ ಪ್ರಯಾಣಿಕರಿಗೆ ಸಿಹಿ ತಿಂಡಿ ಹಂಚುವುದರ ಮೂಲಕ ಈ ತೀರ್ಮಾನವನ್ನು ಸ್ವಾಗತಿಸಲಾಯಿತು. ಸಮಾರಂಭದಲ್ಲಿ ಜಮಾಅತ್ ಕಮಿಟಿ ಪ್ರಧಾನ ಕಾರ್ಯದರ್ಶಿ ಬದುರುಲ್ ಮುನೀರ್, ಕೋಶಾಧಿಕಾರಿ ಮುಸ್ತಫಾ CM, ಶಾಲಾ ಸಂಚಾಲಕ ರಫೀಕ್ CH, ಜಮಾಅತ್ ಕಾರ್ಯದರ್ಶಿ CH ಸಾಜು, ಪಿಟಿಎ ಜಮಾಅತ್ ಕಮಿಟಿ ಸದಸ್ಯರಾದ ಅಬ್ದುಲ್ಲಾ PM, ಅನ್ವರ್ ಶಂಷಾದ್, ಪಿಟಿಎ ಉಪಾಧ್ಯಕ್ಷ ಜಲೀಲ್ ಪಾಲೋತ್, ಶಾಲಾ ಪ್ರಿನ್ಸಿಪಲ್ GG ಥಾಮಸ್, ಮುಖ್ಯೋಪಾಧ್ಯಾಯ ವಿಜಯ KN ಹಾಗೂ ಅಧ್ಯಾಪಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ഒരു ദിനമാണ്. കാരണം വളരെ വർഷക്കാലമായിട്ടുള്ള ശ്രമത്തിൻ്റെ ഫലം അല്ലെങ്കിൽ ഒരു ഉദ്യമമായിരുന്നു ഈ ചെമ്മനാട് ജമാഅത്ത് ഹയർ സെക്കൻഡറി സ്കൂളിൻ്റെ മുമ്പിൽ ഒരു KSRTC ലിമിറ്റഡ് സ്റ്റോപ്പ് ബസ്സിന് ഒരു സ്റ്റോപ്പ് അനുവദിക്കുക എന്നുള്ളത്. കാരണം ഏകദേശം 3000-ഓളം കുട്ടികൾ പഠിക്കുന്ന സ്ഥാപനമാണ്. അവിടെ നിന്നും ഒത്തിരി ധാരാളം കുട്ടികൾ KSRTC ആശ്രയിച്ചാണ് സ്കൂളിലേക്ക് എത്തുന്നത്. വലിയ ബുദ്ധിമുട്ടാണ്. അതായത് വീതി കുറഞ്ഞ ഈ ബസ് സ്റ്റോപ്പിന് മുണ്ടാകൽ ബസ് സ്റ്റോപ്പിൽ നിന്നുകൊണ്ട് കുട്ടികൾക്ക് ബസ്സിൽ കയറി യാത്ര ചെയ്യുക എന്നുള്ളത് വളരെ ബുദ്ധിമുട്ടുള്ള ഒരു സാഹചര്യമായിരുന്നു ഉണ്ടായിരുന്നത്. അപ്പോൾ വളരെ വിശാലമായ ഈ സ്കൂളിൻ്റെ മുമ്പിൽ ഉള്ള ഈ സൗകര്യപ്രദമായ ഈ സ്ഥലത്ത് വളരെ ഉപകാരപ്രദമായ രീതിയിൽ ഒരു KSRTCക്ക് പ്രത്യേകിച്ച് ലിമിറ്റഡ് ബസ്സുകൾക്ക് സ്റ്റോപ്പ് അനുവദിച്ച് കിട്ടിയ ഈ നല്ല ഒരു തീരുമാനം സർക്കാരിന് ഒരു നല്ലൊരു തീരുമാനം എടുക്കാൻ സർക്കാരിന് സാധിച്ചു. പ്രത്യേകിച്ച് ഗതാഗത വകുപ്പ് മന്ത്രി CP ജോൺ സാറിന് ഈ ഒരു തീരുമാനം എടുക്കാൻ സാധിച്ചു. പ്രത്യേകം ഞങ്ങൾക്ക് ഒത്തിരി സന്തോഷമുണ്ട്. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಿರಿಯ ಕನ್ನಡ ಹೋರಾಟಗಾರ ಅಡೂರು ಉಮೇಶ್ ನಾಯ್ಕ್ ಅವರಿಗೆ ಅಭಿಮಾನಿಗಳಿಂದ ನಡೆಯಿತು ಗೌರವದ ಸನ್ಮಾನ.
98ನೇ ವಯಸ್ಸಿನಲ್ಲೂ ಕನ್ನಡದ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಉಮೇಶ್ ಅಜ್ಜನ ಕನ್ನಡ ಪ್ರೇಮಕ್ಕೆ ಮನ್ನಣೆ. ಅವರ ನಿವಾಸದಲ್ಲಿ ನಡೆಯಿತು ಗೌರವಾರ್ಪಣೆ. ಮಕ್ಕಳಿಗೆ ಬೆತ್ತದಿಂದ ಹೊಡೆದರೆ ಮಾತ್ರ ಅವರು ಸರಿಯಾಗಿ ನಡೆದುಕೊಳ್ಳುತ್ತಾರೆ ಎಂಬುದು ಶಿಕ್ಷಕರ ತಪ್ಪು ಗ್ರಹಿಕೆ. ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ ಅಡ್ವೊಕೇಟ್ ಮನೋಜ್ ಕುಮಾರ್. ಕುಂಬಳೆಯಲ್ಲಿ 31 ಕೆಜಿ ಗಾಂಜಾ ವಶಪಡಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನಿಬ್ಬರ ಬಂಧನ. ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 4ಕ್ಕೆ ಏರಿಕೆ. ಚಾಲಕನ ನಿಯಂತ್ರಣ ತಪ್ಪಿ ಕುತ್ತಿಕೋಲ್ನಲ್ಲಿ ಮನೆಯ ಮೇಲೆಗೆ ಉರುಳಿದ ಲಾರಿ. ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯ. ತಪ್ಪಿದ ಭಾರೀ ದುರಂತ. ಸ್ವಚ್ಛತಾ ಕಾರ್ಮಿಕರಿಗೆ ತಾತ್ಕಾಲಿಕ ಪರಿಹಾರವಾಗಿ 2 ತಿಂಗಳ ವೇತನ ಲಭ್ಯ. 5 ತಿಂಗಳಿನಿಂದ ವೇತನ ಲಭಿಸದ ಸಂಕಷ್ಟದಲ್ಲಿದ್ದ ಕಾರ್ಮಿಕರಿಗೆ ಕೊಂಚ ನಿರಾಳ. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಚಲಿಕೆ ಪ್ರದೇಶದಲ್ಲಿ ಅಪಾಯಕಾರಿ ಈಜು ಪ್ರದರ್ಶನ. ಸ್ಥಳೀಯರ ಆರೋಪದಂತೆ ಘಟನಾ ಸ್ಥಳಕ್ಕೆ ಪೊಲೀಸರ ದಾಳಿ. ಮಕ್ಕಳ ಮೇಲೆ ನಿಗಾ ಇಡುವಂತೆ ಪೊಲೀಸರಿಂದ ಎಚ್ಚರಿಕೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.